ನಮಸ್ಕಾರ ಅಣ್ಣವ್ರಿಗಕ್ಕೋರ್ಗೆ ಬಾಡೂಟಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ರೆಸಿಪಿ ಮಟನ್ ಕರಿ. ದಿಸ್ ಈಸ್ ಮೈ ಫೇವರೆಟ್ ರೆಸಿಪಿ. ಇದನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಕಮಾನ್ ಡಿಯರ್ ಫ್ರೆಂಡ್ಸ್. ಮಟನ್ ಕರಿ ಮಾಡೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ಲೈಸ್ ಮಾಡಿದಂಥ ಟೊಮೆಟೊ ಹಣ್ಣುಗಳು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಶುಂಠಿ, ಜೊತೆಗೆ ಅರಿಶಿನದ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮಟನ್ ಮಸಾಲೆ ಪುಡಿ ಮತ್ತು ಉಪ್ಪು. ಎಲ್ಲಕ್ಕಿಂತ ಮೇಲಾಗಿ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ ಏನು ಹೇಳಿ? ದಟ್ ಈಸ್ ಮಟನ್. ಹ್ಞೂ ಸ್ವಾಮಿ, ಒಂದು ಅರ್ಧ kg ಎಳೆದಾದಂಥ ಮಟನನ್ನು ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾವು ಕತ್ತರಿಸಿರುವಂಥ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ ಹಾಕಿ, 1.5 ಇಂಚಿನಷ್ಟು ಕಟ್ ಮಾಡಿಟ್ಟಿರುವಂಥ ಶುಂಠಿಯನ್ನು ಅದಕ್ಕೆ ಹಾಕಿಬಿಡಿ. ಹಾಕಿದ ನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಜೊತೆಗೇ 2 ಚಿಕ್ಕ ಗಾತ್ರದ ಟೊಮೆಟೊ ಹಣ್ಣು ಸ್ಲೈಸ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕಿಬಿಟ್ಟು ನೀರನ್ನು ಹಾಕಲಾರ್ದೇ ಅದನ್ನು ನುಣ್ಣಗೆ ರುಬ್ಕೊಂಡ್ಬಿಡಬೇಕು. ಸ್ವಲ್ಪ ತರಿ ಆದ್ರೂ ಓಕೆನೆ. ನೆಕ್ಸ್ಟ್ ಒಂದು ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 50 ಗ್ರಾಮ್ ಅಂದರೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಬಿಡಿ. ಎಣ್ಣೆ ಕಾದ ನಂತರ ಅದಕ್ಕೆ 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ಅದನ್ನು ತಿಳಿ ಕಂದು ಬಣ್ಣ ಬರೋವರೆಗೂ ಅದನ್ನು ಫ್ರೈ ಮಾಡ್ತಾ ಬರಬೇಕು. ಆಲ್ಮೋಸ್ಟ್ ಅಬೌಟ್ ಒಂದು 5ರಿಂದ 10 ನಿಮಿಷ ಅಂದ್ಕೊಳ್ಳಿ. ಅದಾದಮೇಲೆ ಶುಚಿಯಾಗಿ ತೊಳೆದುಕೊಂಡಿರುವಂಥ ಅರ್ಧ kg ಮಟನನ್ನು ಇದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಇದನ್ನು ಸ್ಟರ್ ಫ್ರೈ ಮಾಡ್ತಾ ಬನ್ನಿ. ಸ್ಟರ್ ಫ್ರೈ ಅಂದರೆ ಲೈಟಾಗಿ ಹುರಿದ್ಕೊಳ್ಳೋದು. ಆ ಮಟನ್ನಲ್ಲಿರುವಂಥ ಜ್ಯೂಸ್ ಏನಿರುತ್ತಲ್ಲ, ಅದು ಅಲ್ಲೇ ಸೀಲ್ ಆಗಿಬಿಡುತ್ತೆ. ಹ್ಞೂ ಸ್ವಾಮಿ. ನೆಕ್ಸ್ಟ್ ಇದಕ್ಕೆ ಏನು ಮಾಡಬೇಕು ಅಂತೀರಾ? ಸಿಂಪಲ್. ಏನಪ್ಪ ಅಂತಂದರೆ ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ಅರಿಶಿಣದ ಪುಡಿಯನ್ನು ಹಾಕಿದ ಮೇಲೆ ಅದನ್ನು ಮತ್ತೆ ಒಂದು 2 ನಿಮಿಷ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ತಾ ಬನ್ನಿ. ಅರಿಶಿಣದ ಪುಡಿ ಹಾಕಿದ ನಂತರ ಅದು ಫ್ರೈ ಆಗ್ತಾ ಇರುವಾಗಲೇ ಅದಕ್ಕೆ 1 ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ. ಜೊತೆಗೆ 1 ಟೀ ಸ್ಪೂನಷ್ಟು ಮಟನ್ ಮಸಾಲೆ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಇವೆಲ್ಲವನ್ನು ಹಾಕಿದ ನಂತರ ಇದನ್ನು ರುಚಿಗೆ ಬೇಕಲ್ಲ ರೀ ಉಪ್ಪನ್ನು ಹಾಕ್ಕೊಂಬಿಡಿ. 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾ ಬರಬೇಕು. ಎಷ್ಟು ಸರಳವಾದಂಥ ವಿಧಾನದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟ್ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಬಿಡಿ. ಹಾಕ್ಕೊಂಡ ನಂತರ ಆ ಮಿಕ್ಸಿ ಜಾರಿಗೆ 1 ಲೋಟ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಬಾಣಲೆಗೆ ಹಾಕ್ಕೊಂಬಿಡಿ. ಹಾಕ್ಕೊಂಡ ನಂತರ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ 2 ಗ್ಲಾಸ್ ನೀರನ್ನು ಹಾಕ್ಕೊಂಡ ನಂತರ ಅದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳದಿಂದ ಮುಚ್ಚಿ 45 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಅದನ್ನು ಬೇಯಿಸ್ತಾ ಬನ್ನಿ. 45 ನಿಮಿಷ ಆದಮೇಲೆ ಮಟನ್ನು ಸೂಪರಾಗಿ ಬೆಂದಿರುತ್ತೆ. ಪ್ರೆಷರ್ ಕುಕ್ಕರ್ನಲ್ಲಿ ಹಾಕಿ ಮಾಡೋವಂಥ ಮಟನ್ ಕರಿಗಳು ಏನಿದೆ ಟೇಸ್ಟ್ ಇರಲ್ಲ. ಹ್ಞೂ ಸ್ವಾಮಿ, ನೀವೇನು ಮಾಡಬೇಕು? ಹೌದು, 45 ನಿಮಿಷ ಇದನ್ನು ಬೇಯಿಸಿದ ನಂತರ ನೀವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಮತ್ತೆ ಇದರ ಬಾಣಲೆಯ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಮತ್ತೆ ಬೇಯಿಸಬೇಕು. ನೋಡಿ ಸ್ವಾಮಿ, ರುಚಿಯಾದಂಥ ಮಟನ್ ಕರಿ ರೆಡಿ ಆಯಿತು. ಇದನ್ನು ನೀವು ಮುದ್ದೆ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ ಅಥವಾ ಚಪಾತಿ, ಬಿಸಿ ಅನ್ನದ ಜೊತೆ, ಘೀ ರೈಸ್ ಜೊತೆ, ದೆರ್ ಆರ್ ಸೋ ಮೆನಿ ಕಾಂಬಿನೇಷನ್ಸ್. ನಾನು ಇದನ್ನು
ಚಪಾತಿ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಸೊ ರಂಗೇಗೌಡರು ಚಪಾತಿ ಜೊತೆ ಬ್ಯಾಟಿಂಗ್ ಮಾಡ್ತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೆಸಿಪಿನ ಮಾಡಿ ಎಂಜಾಯ್ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ವೀಕ್ಷಕರೇ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನಿಮ್ಮ ನೆಂಟರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ರೆಸಿಪಿನ ಹಂಚ್ಕೊಳ್ಳಿ. ಅವರನ್ನು ಕೂಡ ಸಬ್ಸ್ಕ್ರೈಬರ್ ಆಗೋಕ್ಕೆ ಮನವಿ ಮಾಡ್ಕೊಳ್ಳಿ. ಸ್ವಾಮಿ, ಬೆಲ್ ಐಕನನ್ನು ಒತ್ತೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಡೂಟದ ರಂಗೇಗೌಡರಿಂದ ನಮಸ್ಕಾರ.